ನಮ್ಮ ಯಾವುದೇ ಜಮೀನು ಮಾರಾಟ ಆಗಲಿ ಅಥವಾ ಖರೀದಿ ಆಗಲಿ ಮಾಡಿದ ಬಳಿಕ ಪಹಣಿಯಲ್ಲಿ ಹೆಸರು ಸೇರ್ಪಡೆ, ತಿದ್ದುಪಡಿ, ಮ್ಯೂಟೇಷನ್ ಯಾವುದೇ ಸ್ಥಿತಿಯಲ್ಲಿ ಇದೆ ಅನ್ನೋದನ್ನು ಆನ್ಲೈನ್ ಮೂಲಕ ಚೆಕ್ ಮಾಡಬಹುದಾಗಿದೆ. ಮ್ಯೂಟೇಷನ್ ಯಾವ ಹಂತದಲ್ಲಿ ಇದೆ, ನಮ್ಮ ಫೈಲ್ ಯಾವ ಅಧಿಕಾರಿಯ ಬಳಿ ಇದೆ ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನು ಚೆಕ್ ಮಾಡಬಹುದಾಗಿದೆ. ಪಹಣಿಯಲ್ಲಿ ಯಾವುದೇ ಬದಲಾವಣೆಗೆ ಅರ್ಜಿಯನ್ನು ಸಲ್ಲಿಸಿದರೂ ಕೂಡ ಅರ್ಜಿಯು ಯಾವ ಅಧಿಕಾರಿ ಬಳಿ ಇದೆ ಅನ್ನುವುದನ್ನು ಸಹ ಈ ಮೂಲಕ ತಿಳಿದುಕೊಳ್ಳಬಹುದಾಗಿದೆ. ನಮ್ಮ ಮೊಬೈಲ್ನಲ್ಲಿಯೇ ಆನ್ಲೈನ್ ಮೂಲಕ ಮ್ಯೂಟೇಷನ್ ನಮ್ಮ ಹೆಸರಿಗೆ ಆಗಿದೆಯೋ ಅಥವಾ ಇಲ್ಲವೋ ಅನ್ನೋದನ್ನು ಚೆಕ್ ಮಾಡಬಹುದು. ಹಾಗೂ ಪಹಣಿಯಲ್ಲಿ ಯಾವುದೇ ಬ್ಯಾಂಕಿನ ಸಾಲ ತೀರಿಸಿದ ಮೇಲೆ ಹೆಸರು ಹೋಗಿದೆಯೋ ಅಥವಾ ಇಲ್ಲವೋ ಅನ್ನುವುದನ್ನು ಅಥವಾ ಅರ್ಜಿ ಯಾವ ಅಧಿಕಾರಿಗಳ ಹಂತದಲ್ಲಿ ಬಾಕಿ ಉಳಿದಿದೆ ಎನ್ನುವ ಎಲ್ಲ ಮಾಹಿತಿಯೂ ಕೂಡ ಪಡೆಯಬಹುದಾಗಿದೆ. ಅದಕ್ಕಾಗಿ ರಾಜ್ಯದ ಎಲ್ಲ ರೈತರಿಗೆ ತಲುಪುವವರೆಗೆ ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ. ಹಾಗೂ ಈ ಒಂದು ಜಮೀನಿನ ಪಹಣಿಯಲ್ಲಿ ಯಾವ ರೀತಿಯಾಗಿ ಈ ಒಂದು ಜಮೀನಿನ ಮಾರಾಟ ಅಥವಾ ಖರೀದಿ ಯಾವುದೇ ಆದರೂ ಕೂಡ ಮ್ಯೂಟೇಷನ್ ಯಾವ ರೀತಿಯ ಒಂದು ಅಧಿಕಾರಿಯ ಬಳಿ ಮ್ಯೂಟೇಷನ್ ಯಾವ ಹಂತದಲ್ಲಿ ಬಾಕಿ ಉಳಿದಿದೆ ಅನ್ನೋದನ್ನು ಕಂಪ್ಲೀಟ್ ಆಗಿ ನೋಡಬಹುದು. ಹಾಗೂ ನಿಮ್ಮ ಜಮೀನಿನ ಅಕ್ಕಪಕ್ಕದಲ್ಲಿರುವ ಸರ್ವೆ ನಂಬರ್ಗಳಲ್ಲಿ ಯಾವುದೇ ವ್ಯವಹಾರ ಆದರೂ ಕೂಡ ಮ್ಯೂಟೇಷನ್ ಪ್ರಗತಿಯಲ್ಲಿ ಇದೆಯಾ ಅಥವಾ ಭೂಮಿ ಕೇಂದ್ರದಲ್ಲಿ ಇದೆಯಾ ಅಥವಾ ಗ್ರಾಮ ಲೆಕ್ಕಾಧಿಕಾರಿಗಳ ಬಳಿ ಹಂತದಲ್ಲಿ ಬಾಕಿ ಉಳಿದಿದೆಯಾ ಅಥವಾ ರೆವಿನ್ಯೂ ಇನ್ಸ್ಪೆಕ್ಟರ್ ಅಂದರೆ RI ಬಳಿ ಉಳಿದಿದೆಯಾ, ಯಾವ ಅಧಿಕಾರಿಗಳ ಬಳಿ ಬಾಕಿ ಉಳಿದಿದೆ ಅನ್ನೋದನ್ನು ಕೂಡ ಈ ರೀತಿಯಾಗಿ ನಿಮ್ಮ ಮ್ಯೂಟೇಷನ್ ಪ್ರಗತಿಯನ್ನು ಚೆಕ್ ಮಾಡಬಹುದು. ಅಂದರೆ ಈಗಾಗಲೇ ಜಮೀನು ಖರೀದಿ ಅಥವಾ ಮಾರಾಟ ಆದ ಬಳಿಕ ನಿಮ್ಮ ಜಮೀನಿನ ಮ್ಯೂಟೇಷನ್ಗಾಗಿ ಅರ್ಜಿಯನ್ನು ಸಲ್ಲಿಸಿರುತ್ತೀರಿ ಅಥವಾ ಈಗಾಗಲೇ ನಿಮ್ಮ ಪಹಣಿಯಲ್ಲಿ ಯಾವುದೇ ರೀತಿಯ ಹೆಸರು ತಿದ್ದುಪಡೆ ಅಥವಾ ಬದಲಾವಣೆ ಯಾವುದೇ ಸಮಸ್ಯೆ ಇದ್ದಾಗ ಅದನ್ನು ಸರಿಪಡಿಸಲು ಅರ್ಜಿಯನ್ನ ಸಲ್ಲಿಸಿರುತ್ತೀರಿ. ಅದು ಯಾವ ಅಧಿಕಾರಿಗಳ ಬಳಿ ಬಾಕಿ ಉಳಿದಿದೆ, ಅದು ಯಾವಾಗ ಆಗುತ್ತೆ, ಯಾವ ಹಂತದಲ್ಲಿ ಇದೆ ಅನ್ನೋದನ್ನು ನಾವು ಮ್ಯೂಟೇಷನ್ ಸ್ಟೇಟಸ್ ಚೆಕ್ ಮಾಡುವ ಮೂಲಕ ನಮ್ಮ ಸರ್ವೆ ನಂಬರ್ನಲ್ಲಿ ಮ್ಯೂಟೇಷನ್ ಯಾವ ಪ್ರಗತಿಯ ಹಂತದಲ್ಲಿ ಬಾಕಿ ಉಳಿದಿದೆ ಅನ್ನೋದನ್ನು ಚೆಕ್ ಮಾಡಬಹುದು. ಅದನ್ನು ಕೇವಲ ನಮ್ಮ ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ಚೆಕ್ ಮಾಡಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತೇನೆ. ಅದಕ್ಕಾಗಿ ತಪ್ಪದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ. ಹಾಗೂ ಹೀಗೆ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಗೂಗಲ್ ಅನ್ನ ಓಪನ್ ಮಾಡಿ. ಗೂಗಲ್ ಅನ್ನ ಓಪನ್ ಮಾಡಿದ ಮೇಲೆ ಈ ರೀತಿಯಾಗಿ ಸರ್ಚ್ ಇಂಜಿನ್ ಓಪನ್ ಆಗುತ್ತೆ. ಈ ಒಂದು ಸರ್ಚ್ ಇಂಜಿನ್ ನಲ್ಲಿ ನೀವು ಭೂಮಿ RTC ಅಂತ ಟೈಪ್ ಮಾಡಿ. ಭೂಮಿ RTC ಅಂತ ಟೈಪ್ ಮಾಡಿದ ತಕ್ಷಣ ಈ ರೀತಿಯಾಗಿ ಮೇಲ್ಗಡೆ ಬರೋದೇನು ಫಸ್ಟ್ ಇದೆಯಲ್ಲ ಅದನ್ನ ನೀವು ಕ್ಲಿಕ್ ಮಾಡಿ. ಮೇಲ್ಗಡೆ ಇದೆ ನೋಡಿ ಆನ್ಲೈನ್ RTC ಕರ್ನಾಟಕ ಲ್ಯಾಂಡ್ ರೆಕಾರ್ಡ್ಸ್ ಅಂತ, ಅದನ್ನ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಕಂಪ್ಲೀಟ್ ಆಗಿ ಈ ರೀತಿಯಾಗಿ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಕರೆಂಟ್ ಇಯರ್, ಓಲ್ಡ್ ಇಯರ್, MR ಅಂತ ಇದೆ, ಮ್ಯೂಟೇಷನ್ ಸ್ಟೇಟಸ್ ಅಂತ ಇದೆ ನೋಡಿ, ಅದನ್ನ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಭೂಮಿ ಆನ್ಲೈನ್ ಮ್ಯೂಟೇಷನ್ ಸ್ಟೇಟಸ್ ಅಂತ ಇದೆ ನೋಡಿ. ಇಲ್ಲಿ ಸರ್ವೆ ನಂಬರ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಬಹುದು. ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಹುಬ್ಳಿ ಸರ್ಕಲ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ವಿಲೇಜ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸರ್ವೆ ನಂಬರ್ ಅನ್ನ ಹಾಕಿ. ಸರ್ವೆ ನಂಬರ್ ಹಾಕಿದ ಮೇಲೆ ಇಲ್ಲಿ ಸರ್ನಾಕ್ ಬರುತ್ತೆ, ಆ ಸರ್ನಾಕ್ ಅನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಹಿಸ್ಸಾ ನಂಬರ್ ಕೂಡ ಬರುತ್ತೆ. ಬಂದ ಮೇಲೆ ಫ್ಯಾಕ್ಟ್ಸ್ ಡೀಟೇಲ್ಸ್ ಅಂತ ಇರುತ್ತಲ್ಲ ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ. ಸರ್ವೆ ನಂಬರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಹಿಸ್ಸಾನ ಸೆಲೆಕ್ಟ್ ಮಾಡಿಕೊಂಡು ಫ್ಯಾಕ್ಟ್ಸ್ ಡೀಟೇಲ್ ಮೇಲೆ ಕ್ಲಿಕ್ ಮಾಡಿದ್ದೇನೆ. ಸ್ಥಿತಿ ಯಾವುದೇ ಮ್ಯೂಟೇಷನ್ ಬಾಕಿ ಇರುವುದಿಲ್ಲ. ಹಿಸ್ಸಾ ಸೆಲೆಕ್ಟ್ ಮಾಡಿಕೊಂಡು ಚೆಕ್ ಮಾಡೋಣ ನೋಡಿ, ಯಾವುದೇ ಮ್ಯೂಟೇಷನ್ ಬಾಕಿ ಇರುವುದಿಲ್ಲ ಅಂತೇಳಿ ಬಂತು. ಹಿಸ್ಸಾನ ಸೆಲೆಕ್ಟ್ ಮಾಡ್ಕೊಳ್ಳೋಣ, ನೋಡೋಣ. 1 ನಂಬರ್ ಹಿಸ್ಸಾದಲ್ಲಿ ಯಾವುದೇ ಮ್ಯೂಟೇಷನ್ ಬಾಕಿ ಇಲ್ಲ, 2 ನಂಬರಲ್ಲಿ ಇಲ್ಲ. ಇದೇ ರೀತಿಯಾಗಿ ನೀವು ನಿಮ್ಮ ಒಂದು ಸರ್ವೆ ನಂಬರ್ನಲ್ಲಿ ಇರತಕ್ಕಂತಹ ಎಲ್ಲ ಹಿಸ್ಸಾಗಳ ಸ್ಥಿತಿಗಳನ್ನು ಕೂಡ ನಾನು ಯಾವ ರೀತಿಯಾಗಿ ಚೆಕ್ ಮಾಡ್ತಾ ಇದ್ದೇನೆ ಅದೇ ರೀತಿಯಾಗಿ ನೀವು ಕೂಡ ಪ್ರತಿಯೊಂದು ಹಿಸ್ಸಾವನ್ನು ಹಾಕಿ ಚೆಕ್ ಮಾಡಬಹುದು. ಯಾರಾದರೂ ಈ ಒಂದು ಜಮೀನು ಮಾರಾಟ ಮಾಡಿರಲಿ ಅಥವಾ ನಿಮ್ಮ ಒಂದು ಜಮೀನಿನ ಪಹಣಿಯಲ್ಲಿ ತಿದ್ದುಪಡಿ ಮಾಡೋಕ್ಕೆ ಅರ್ಜಿ ಹಾಕಿದರೆ ಈ ರೀತಿಯಾಗಿ ಪ್ರತಿಯೊಂದು ಸ್ಟೇಟಸ್ ಯಾವ ಅಧಿಕಾರಿಗಳ ಬಳಿ ಯಾವ ಹಂತದಲ್ಲಿ ಬಾಕಿ ಇದೆ ಅನ್ನೋದನ್ನು ಕೂಡ ನೀವು ಈ ಒಂದು ಮ್ಯೂಟೇಷನ್ ಸ್ಟೇಟಸ್ ಚೆಕ್ ಮಾಡಬಹುದು. ಹೀಗೆ ಇನ್ನೂ ಕೂಡ ಇದೇ ರೀತಿಯಾಗಿ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ರಾಜ್ಯದ ಎಲ್ಲ ರೈತರಿಗೂ
ತಲುಪುವವರೆಗೂ ದಯವಿಟ್ಟು ಶೇರ್ ಮಾಡಿ. ಧನ್ಯವಾದಗಳು.